SSC ಅಥವಾ RRB ಎಕ್ಸಾಮ್ಸ್ನಲ್ಲಿ ಈ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಕೇಳಿದಾಗ ಯಾವ ರೀತಿ 2 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡಬಹುದು ಅಂತ ಈ ಒಂದು ಕಲಿಕಾ ಸೀರೀಸಲ್ಲಿ ನೋಡೋಣ. ಫಸ್ಟ್ಲಿ ನಾವು ನೋಡಬೇಕಾಗಿರೋದು ಇಲ್ಲಿ 56, 52, 54, 57 ಇವೆಲ್ಲವೂ ಕೂಡ 50ಕ್ಕೆ ಸಮೀಪವಾದಂತಹ ನಂಬರ್ಸ್ಗಳಾಗಿವೆ. ಸೊ ಹಾಗಾದರೆ ಇಲ್ಲಿ 50ರ ಹಾಫ್ ಎಷ್ಟಾಗುತ್ತೆ? 25 ಆಗುತ್ತೆ, ಹೌದಾ? ಅದಕ್ಕಿಂತ ಮುಂಚೆ ಈ 56ಅನ್ನು ಬಿಡಿಸಿ ಬರೆದುಕೊಳ್ಬೇಕು. 50 ಪ್ಲಸ್ 6 ಅಂತ ಬರೆದುಕೊಳ್ಬೇಕು. ಸೊ 50ರ ಅರ್ಧ ಎಷ್ಟಾಗುತ್ತೆ? 25 ಆಗುತ್ತೆ, ಹೌದಾ? ಸೊ 25ಕ್ಕೆ 6ಅನ್ನು ಪ್ಲಸ್ ಮಾಡಿ. 6ಅನ್ನು ಪ್ಲಸ್ ಮಾಡಿದರೆ ಎಷ್ಟಾಯಿತು? 25ಕ್ಕೆ 31 ಆಗುತ್ತೆ. ಸೊ ಈ 6ರ ಸ್ಕ್ವೇರ್, ಇಲ್ಲಿ 6 ಇದೆ ಅಲ್ಲ, 6ರ ಸ್ಕ್ವೇರ್ ಮಾಡಿದರೆ 6 ಆದಲೇ ಎಷ್ಟು? 36 ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡಿಸಿ ಬರೆದು ಬಿಡಬೇಕಿಲ್ಲಿ, 31, 36. ಸೊ 56ರ ಸ್ಕ್ವೇರ್ ಮಾಡಿದಾಗ ನಮಗೆ 31, 36 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಇಲ್ಲಿ 50 ಪ್ಲಸ್ 2 52 ಆಗುತ್ತೆ, ಹೌದಲ್ಲ? ಸೊ ಹಾಗಾದರೆ ಈ 50ರ ಅರ್ಧ ಎಷ್ಟು? 25ಕ್ಕೆ ಎಷ್ಟು ಕೂಡಿಸೋದು? 2ಅನ್ನು ಕೂಡಿಸಿದ್ರೆ ಎಷ್ಟಾಯಿತು? 27 ಆಯಿತು. ಇಲ್ಲಿ 2ರ ಸ್ಕ್ವೇರನ್ನು ಕೊಡಲಾಗಿದೆ. 2ರ ಸ್ಕ್ವೇರ್ ಅಂದರೆ 2 ಇಂಟು 2, 2ರ ಸ್ಕ್ವೇರ್ ಅಂದರೆ 2 ಎಷ್ಟು? 4 ಆಗ್ತದೆ. ಸೊ ಇಲ್ಲಿ ಈಗ ಈ 2 ಸಂಖ್ಯೆಯ ಸ್ಕ್ವೇರನ್ನು ಕೊಟ್ಟಿದ್ರೆ 4 ಸಂಖ್ಯೆ ಬರ್ತದೆ ಆನ್ಸರ್. ಅದನ್ನು ನೀವು ನೆನಪಿಟ್ಕೋಬೇಕು. ಸೊ ಇಲ್ಲಿ ಏನು ಮಾಡಬೇಕು? 27 0 ತೊಗೋಬೇಕು, ಆಮೇಲೆ 4 ಬರಬೇಕು. ಸೊ 52ರ ಸ್ಕ್ವೇರ್ ಎಷ್ಟಾಗ್ತದೆ? 2704 ಆಗ್ತದೆ. ಬೇಕಾದರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ವಶನನ್ನು ನೋಡೋಣ. 50 ಪ್ಲಸ್ 4 ಮಾಡಿದ್ವಿ. 50ರ ಅರ್ಧ ಎಷ್ಟು? 25ಕ್ಕೆ ಪ್ಲಸ್ 4ಅನ್ನು ಮಾಡಿದ್ವಿ. ಸೊ 25ಕ್ಕೆ 4ಅನ್ನು ಮಾಡಿದರೆ ಎಷ್ಟಾಯ್ತು? 29 ಆಯಿತು. ಸೊ 4ರ ಸ್ಕ್ವೇರ್ ಕೇಳಿದಾರೆ. 4 ಇಂಟು 4, 4 4 ಎಷ್ಟಾಗ್ತದೆ? 14 ಆಗ್ತದೆ. ಸೊ ಇದನ್ನು ಇಲ್ಲಿ ನೋಡಿ, 29 16 ಅಂತ ಬರೆದ್ರೆ 54ರ ಸ್ಕ್ವೇರ್ ಎಷ್ಟಾಗ್ತದೆ? 2916 ಆಗ್ತದೆ. ನೋಡಿ ಈ ಕ್ವಶನನ್ನು ಬಿಡಿಸೋಣ. 50 ಪ್ಲಸ್ 7, ಹೌದಾ? ಸೊ ಹಾಗಾದರೆ 50ರ ಅರ್ಧ 25 ಆಯಿತು. ಪ್ಲಸ್ 7 ಮಾಡಬೇಕು, 32 ಆಯಿತು. ಸೊ 7 ಅದ, 7 ಸ್ಕ್ವೇರ್ ಅದ. ಸೊ ಹಾಗಾದರೆ 7 ಇಂಟು 7, 7 ಎಷ್ಟಾಗ್ತದೆ? 49 ಆಯ್ತು. ಸೊ 32 49. ಹಾಗಾದರೆ ಈ ಒಂದು 5th ಕ್ವಶನ್ಗೆ ಆನ್ಸರ್ ಏನಾಗ್ತದ ಅಂತಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ವೆನ್ ದಿಸ್ ಟ್ರಿಕ್ಸ್ ವರ್ಕ್ಸ್, ಯಾವಾಗ ಈ ಒಂದು ಟ್ರಿಕ್ ವರ್ಕ್ ಆಗ್ತದೆ ಅಂತಂದರೆ ಈ ಒಂದು ನಂಬರ್ಸ್ಗೆ ನಿಯರ್ ಇರುವಂತಹ ನಂಬರ್ ಇದ್ದಾಗ ಮಾತ್ರ ಈ ಒಂದು ಟ್ರಿಕ್ ವರ್ಕ್ ಆಗ್ತದೆ. ಯಾವ್ಯಾವ ನಂಬರ್ಸು? 50, 100, 150, 200. ಈಗ 50ರ ನಿಯರ್ ಬೈ ಮತ್ತು 50ರ ಮೇಲ್ಗಡೆ ಇರುವಂತಹ ನಂಬರ್ ನಿಯರ್ ಬೈ ಏನದಾವಲ್ಲ ಅವುಗಳ ಟ್ರಿಕ್ಕನ್ನು ನಾನು ಹೇಳಿದೆ. ಅದೇ ರೀತಿ 100ರ ಟ್ರಿಕ್ಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.